ನಮಸ್ಕಾರ. ನಾನು ಬಂದಾಯ್ತು, ಮತ್ತೆ ಒಂದಷ್ಟು ಬಿಸಿ ಬಿಸಿ ಗಾಸಿಪ್ ನಿಮ್ಮೆಲ್ರಿಗೂ ತಂದಾಯ್ತು. ಅದಕ್ಕೂ ಮುಂಚೆ ಪೂನ ವೆಲ್ಕಮ್ ಮಾಡಬೇಕಲ್ಲ, ಸೊ ಬನ್ನಿ. ಹಲೋ ಪೂ. ಹಾಯ್, ಹೇಗಿದ್ಯಾ? ನಾನಂತೂ ಸಾಕಾದಾಗಿದ್ದೀನಿ. ನೀನು ಹೇಗಿದ್ಯಾ? ಅಫ್ಕೋರ್ಸ್ ಸಂಡೇ ಆಗಿ ಮಂಡೇ ಆದಮೇಲೆ ಸ್ವಲ್ಪ ಎನರ್ಜಿ ಜಾಸ್ತಿ ಇರುತ್ತೆ ನನಗೆ. ನನಗಿನ್ನೂ ಮಂಡೇ ಬ್ಲೂಸ್ ಅಂತಾರಲ್ಲ ಆ ಥರ, ಯೋ ಅನ್ನೋ ಥರ ಇದೆ. ನನಗೆ ಒಂದು ಸ್ವಲ್ಪ ಜಾಸ್ತಿ ಜೋಶ್ ಇರುತ್ತೆ ಸಂಡೇ ಆಗಿ ಮಂಡೇ ಆದರೆ. ಬಿಕಾಸ್ ಸಂಡೇ ಎಲ್ಲ ಫುಲ್ ಚೆನ್ನಾಗಿರುತ್ತೆ ಹಾಗೆ. ಹಾಗಾಗಿ ನಿಂದು ಹೆಂಗಿತ್ತು ಸಂಡೇ? ನಂದು ಆ್ಯಕ್ಚುಲಿ ಆಚೆ ಹೋಗಿದ್ದೆ, ನಾನು ಸ್ವಲ್ಪ ಶೂಟ್ಸ್ ಇತ್ತು, ಸೊ ಅಷ್ಟೇನಾ? ಬಟ್ ಫುಲ್ ಟಯರ್ಡ್ ಆಗಿತ್ತು. ಸೊ ನನಗೆ ಮಂಡೇ ಬ್ಲೂಸಲ್ಲೇ ಇದ್ದೀನಿ, ಇನ್ನೂ ಅಯ್ಯೋ ಅನ್ನೋ ರೇಂಜಲ್ಲೇ ಇದ್ದೀನಿ. ಸೊ ಮಂಡೇ ಇಷ್ಟ ಅಲ್ಲ ನಿನಗೆ? ಐ ಹೇಟ್ ಮಂಡೇಸ್ ಯಾವಾಗಲೂ. ಬಿಕಾಸ್ ಸಂಡೇ ಆಗಿರುತ್ತಾಯ್ತಾ, ಮತ್ತೆ ಎದ್ದು ಕೆಲ್ಸಕ್ಕೆ ಬಂದ್ಬಿಡ್ಬೇಕು. ಲೈಕ್ ಅಯ್ಯೋ ಹೋಗ್ಬೇಕಾ, ಕೆಲ್ಸಕ್ಕೆ ಬಂದಾಗ ನೋಡು ಆ ಡೇ ಫುಲ್ಲು ಲಾಂಗ್ ಇರುತ್ತೆ. ಅದೇ ಸಂಡೇ ನೋಡು ಮಲ್ಗೆದಳ ಅಷ್ಟ್ರಲ್ಲಿ ಸಂಜೆನೇ ಆಗ್ಬಿಟ್ಟಿರುತ್ತೆ. ನಿನ್ನೆ 3 ಗಂಟೆ ಆಗಿದೆ ನಾನು ಎದ್ದಾಗ. ಎಷ್ಟು ಬೇಗ ಆಗಿದೆ ಗೊತ್ತಾ? ನಂಗೂ ಹಂಗೆ. ಅದೇ ನಿನ್ನ ಕೆಲ್ಸಕ್ಕೆ ಬಂದಾಗ ಅಯ್ಯೋ ಟೈಮ್ ನೋಡ್ತಾ ಇರ್ತೀವಿ, ಯಾವಾಗ ಆಗುತ್ತೆ. ಅದರಲ್ಲೂ ಈ ಸೆಕೆ ಬಿಸಿಲು, ಯಪ್ಪ, ಈ ಸೆಕೆಗಾಲ ಏನಂತಾರೆ ಬೇಸಿಗೆಗಾಲ ಇರೋದ್ರಿಂದ ಆಚೆ ಹೋಗಕ್ಕೂ ಬೇಜಾರು ನಂಗೆ. ಎಷ್ಟು ಬಿಸಿಲು ಗೊತ್ತಾ, ನಾನು ಎಷ್ಟೊಂದು ಟ್ಯಾನ್ ಆಗಿಬಿಟ್ಟಿದ್ದೀನಿ ಆಚೆ ಹೋಗಿ ರಿಪೋರ್ಟಿಂಗ್ ಮಾಡಿ 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 ತುಂಬ ಟ್ಯಾನ್ ಆಗಿಬಿಟ್ಟಿದ್ದೀನಿ. ಹೌದು, ನಾವು ಟ್ಯಾನ್ ಆಗ್ತಾ ಇದ್ದೀವಿ ಬಿಕಾಸ್ ಎಲೆಕ್ಷನ್ ಹತ್ರ ಬಂತಲ್ವ. ಸೊ ಎಲ್ಲ ರಿಪೋರ್ಟಿಂಗ್ ಆಗಲಿ ಎಲ್ಲ ನಾವೇ ಜವಾಬ್ದಾರಿ ಹೊತ್ಕೊಂಡ್ಬಿಟ್ಟಿದ್ದೀವಿ. ಸೊ ಹಂಗಾಗಿ ಟ್ಯಾನ್ ಆಗ್ತಾ ಇದ್ದೀವಿ. ಓಕೆ ಬಿಡು, ಪರವಾಗಿಲ್ಲ. ಆಕ್ಸೆಪ್ಟ್ ಮಾಡಿದ್ದಾರೆ. ಹೇಗೆ ನಡೀತಿದೆ ಗಾಸಿಪ್ ಎಲ್ಲ? ಗಾಸಿಪ್ಪು ಹಂಗೆ ಆಫೀಸಲ್ಲಿರೋ ಗಾಸಿಪ್ ಬೇಕು ಹೇಳ್ಬೇಕಾ? ಅದು ಆಬ್ವಿಯಸ್ಲಿ ಆಫೀಸ್ ಗಾಸಿಪ್ನ ನಾವು ಜನರಿಗೆಲ್ಲ ಹೇಳೋದು ಬೇಡ ಅಲ್ವಾ? ಬಟ್ ಆ್ಯಕ್ಚುಲಿ ಏನೇನೋ ಗಾಸಿಪ್ ನಡೀತಿದೆ. ಸಿಕ್ಕಾಬಟ್ಟೆ ಗಾಸಿಪ್ಸ್ಗಳು ಕೇಳ್ತೀರಾ? ನಾನಂತರೂ ಜನರಿದ್ರು ಅಂದ್ರೆ ಗಾಸಿಪ್ಗಳು ಆಬ್ವಿಯಸ್ಲಿ ಇರ್ಬೇಕಲ್ವಾ. ನಾವು ಗಾಸಿಪ್ ಶೋ ಮಾಡ್ತಿದೀವಿ ಅಂದ್ರೆ ನೀವು ಇಮ್ಯಾಜಿನ್ ಮಾಡ್ಬೇಕು ಎಷ್ಟೆಲ್ಲ ಗಾಸಿಪ್ಸ್ ಇರುತ್ತೆ ಅಂತ. ಸಿಕ್ಕಾಬಟ್ಟೆ ಗಾಸಿಪ್ಸ್ಗಳು ನಡೀತಾನೆ ಇರುತ್ತೆ. ಹೊರಗೂ ನಡೆಯುತ್ತೆ, ಒಳಗೂ ನಡೆಯುತ್ತೆ, 4 ಗೋಡೆ ಮಧ್ಯೆ ನಡೆಯುತ್ತೆ, ಮನುಷ್ಯರ ಮಧ್ಯೆ ನಡೆಯುತ್ತೆ. ಹಿಂಗೆ ಸುಮಾರು ಗಾಸಿಪ್ಸ್ಗಳು ನಡೀತಾನೇ ಇರುತ್ತೆ. ಸೊ ಈಗ ಆಫೀಸ್ ಗಾಸಿಪ್ ಬೇಡ, ಬೇರೆ ಗಾಸಿಪ್ಪು ನೀನೇನಾದರೂ ತೊಗೊಂಡು ಬಂದಿದ್ಯಾ ಇವತ್ತು? ಇಂಟ್ರೆಸ್ಟಿಂಗ್. ನಾನು ತೊಗೊಂಡು ಬಂದಿದ್ದೀನಿ ಕಣೆ, ಚೆನ್ನಾಗಿದೆ ಇವತ್ತು ಗಾಸಿಪ್. ನಾನು ಯಾವ್ದು ಹೇಳಿ ಫಸ್ಟು? ಓಕೆ, ಐಶ್ವರ್ಯ ರಾಯ್ ಏನೋ ಡಿವೋರ್ಸ್ ಆಗ್ತಾರೆ ಅಂತ ಏನೋ ಸುದ್ದಿ ಇತ್ತಲ್ಲ. ಯಾರ ಜೊತೆ ಡಿವೋರ್ಸ್ ಆಗ್ತಾರೆ? ಅಭಿಷೇಕ್ ಬಚ್ಚನ್. ಇಲ್ಲ, ಅವ್ರು ಡಿವೋರ್ಸ್ ಆಗಲ್ಲ ಅಂತ ಸುದ್ದಿ ಇತ್ತಲ್ಲ, ಅದನ್ನೇ ಏನಾರು ಹೇಗದು ಆಗಲ್ಲ ಅಂತ ಜನರಿಗೆ ಒಂದು ಕ್ಲಾರಿಟಿ ಬಂತು ಅಂದ್ರೆ, ಮುಖೇಶ್ ಅಂಬಾನಿ ಅವರು ಮಗ ಪ್ರೀ ವೆಡ್ಡಿಂಗ್ ಇತ್ತಲ್ಲ, ಇಬ್ರು ಜೋಡಿಯಾಗಿ ಹೋಗಿದ್ರು ಕಣೆ. ಹೋಗಿದ್ರು, ಹೋಲಿ ಹಬ್ಬ ಜೊತೆಲ್ಲ ಆಚರಿಸಿದ್ರು, ಫೋಟೋಸ್ ವಿಡಿಯೋಸ್ ಎಲ್ಲ ಬಿಟ್ಟಿದ್ರು ಅವರು. ಹೌದು ಹೌದು. ಅದರಿಂದ ಜನರಿಗೆ ಕ್ಲಾರಿಟಿ ಸಿಕ್ಕಿತ್ತು. ಬಟ್ ಅವ್ರಾಗ ಅವ್ರು ಎಲ್ಲೂ ಹೇಳ್ಕೊಂಡಿರ್ಲಿಲ್ಲ ಆಯ್ತಾ, ನಾವು ಡಿವೋರ್ಸ್ ಆಗ್ತಿದೀವಿ ಅಂತನೋ, ಬೇರೆ ಆಗ್ತಿದೀವಿ ಅಥವಾ ಒಂದಾಗ್ತಿದೀವಿ ಅಂತ ಎಲ್ಲೂ ಸ್ಪಷ್ಟನೆ ಕೊಟ್ಟಿರ್ಲಿಲ್ಲ ಅವರು. ಬಟ್ ಜನರು ಗಾಸಿಪ್ಗಳು ಅವ್ರಾಗ ಅವ್ರು ಎಬ್ಬಿಸ್ಕೋತಾರೆ, ಅವ್ರು ಮುಚ್ಚಿಸ್ಕೋತಾರೆ. ಬಟ್ ಈಗ ಒಂದು ಚಾನಲ್ ಅಲ್ಲಿ ಇಂಟರ್ವ್ಯೂ ಕೊಡ್ಬೇಕಾದ್ರೆ, ಈಗ ಇನ್ ದ ಸೆನ್ಸ್ ಅವ್ರು ಹೇಳಿರೋದು ಆ ಸುದ್ದಿ ಎಲ್ಲೆಡೆ ವೈರಲ್ ಆಗಿದೆ ಕಣೆ. ಏನಂತ ವೈರಲ್ ಆಗಿದೆ? ಒಂದು ಎಪಿಸೋಡ್ ಅಲ್ಲ ಆಕ್ಚುಲಿ, ಹನಿಮೂನ್ ನಲ್ಲಿ ಒಂದು ಘಟನೆ ನಡೀತಂತೆ. ಹನಿಮೂನ್ದೆಲ್ಲ ಹೇಳ್ಬೇಡ ಕಣೆ, ನೀನ್ ಯಾಕೆ ಅಲ್ಲಿಗೆ ಹೋಗ್ತೀಯಾ? ಹನಿಮೂನ್ದೆಲ್ಲ ಹೇಳ್ಬೇಡಮ್ಮ. ಹನಿಮೂನಿಗೆ ಹೋಗಬೇಕಾದ್ರೆ ನಡೆದಿರೋ ಘಟನೆ, ಹನಿಮೂನ್ ಆದಂತಹ ಘಟನೆಗಳನ್ನ ಹೇಳ್ಬಾರ್ದು. ಆಗಲ್ಲ, ಬಿಕಾಸ್ ನಾನು ಹೋಗಿ ನೋಡಿಲ್ಲ, ಇಲ್ಲ ನನಗೆ ಮದ್ವೆ ಆಗಿಲ್ಲ. ಅದನ್ನೇ ಮತ್ತೆ ಹೇಳ್ತಾ ಇರೋದು, ನಂಗೆ ಮದ್ವೆ ಆಗಿದೆ. ಸೊ ಹನಿಮೂನ್ ಕೂದ್ಲೇನೋ ಹಿಂಗಿದೆ ಅಲ್ಲ, ಸರಿ ಮಾಡ್ಕೊಂಡು ನೋಡೋಣ. ಆ ಕಡೆ ನಂಗೆ ಸ್ಟೈಲ್ ಮಾಡಕ್ ಹೋಗಿ ಅದಿನ್ನೇನೋ ಆಗಿರುತ್ತೆ ಕಣೆ. ಪಂಕ್ರಾಣಿ ತರ ಕಾಣ್ತೀಯ. ಆಮೇಲೆ ಪಂಕ್ರಾಣಿ ಇಲ್ಲ, ಪಿಂಕ್ ರಾಣಿನೂ ಇಲ್ಲ, ಸುಮ್ನೆ ರೆಡ್ ರಾಣಿ ಇವಳು. ನಾವು ರೆಡ್ ರಾಣಿ. ಓಕೆನಾ? ಏನ್ ಗೊತ್ತಾ, ಹನಿಮೂನ್ಗೆ ಹೋಗ್ಬೇಕಾದ್ರೆ ಐಶ್ವರ್ಯ ರೈನ ಯಾವುದೇ ಬ್ಯಾಕ್ ಗ್ರೌಂಡ್ ಇಲ್ಲದೆ ನಾವು ಗುರುತಿಸ್ತೀವಿ. ಐಶ್ವರ್ಯ ರಾಯ್ ಎಲ್ರಿಗೂ ಗೊತ್ತು. ಇನ್ನ ಅವ್ರ ಯಜಮಾನ್ರ ಹೆಸರು ಅಭಿಷೇಕ್ ಬಚ್ಚನ್. ಅವ್ರನ್ನ ಆಬ್ವಿಯಸ್ಲಿ ಅಮಿತಾಬ್ ಬಚ್ಚನ್ ನೆಕ್ಸ್ಟ್ ಹಂಗ್ ಬಂದಿದ್ದು. ಬಟ್ ಈಗ ಅವರಿಗೆ ಅಂತ ಒಂದು ನೇಮು ಫೇಮು ಎಲ್ಲ ಬೆಳೆದಿದೆ ಚಿಕ್ಕವಡೆ. ಬಟ್ ಇವರು ಫ್ಲೈಟ್ ಅಲ್ಲಿ ಹನಿಮೂನಿಗೆ ಟ್ರಾವೆಲ್ ಮಾಡ್ತಿದ್ರಂತೆ. ಯಾರೋ ಐಶ್ವರ್ಯ ರಾಯ್ ಮತ್ತೆ ಅಭಿಷೇಕ್ ಬಚ್ಚನ್. ಓಕೆನಾ?
ಆಗ ಆಲ್ರೆಡಿ ಅವರಿಬ್ರು ಹೆಸರು ಮಾಡಿದ್ರು ಆಯ್ತಾ, ಅವರಿಬ್ರು ಪ್ರೀತಿಸಿ ಮನೆಗಳಲ್ಲಿ ಒಪ್ಸಿ ಎಲ್ಲ ಮದ್ವೆ ಆಗಿದ್ದು. ಸೊ ಆಬ್ವಿಯಸ್ಲಿ ಎಲ್ರಿಗೂ ಗೊತ್ತಿತ್ತು ಆಯ್ತಾ. ಬಟ್ ಐಶ್ವರ್ಯ ರಾಯ್ ಅಂತ ಒಂದು ಹೆಸರಿದೆ, ಸಪ್ರೇಟ್ ಫ್ಯಾನ್ ಬೇಸ್ ಇದೆ ಅನ್ನೋದಕ್ಕಿಂತ ಹೆಚ್ಚಾಗಿ ನಾವು ಅವ್ರನ್ನ ಗುರುತಿಸ್ತೀವಿ, ಶಿ ಇಸ್ ಐಶ್ವರ್ಯ ರಾಯ್ ಅಂತ ವಿತೌಟ್ ಅ ಬ್ಯಾಕ್ ಗ್ರೌಂಡ್. ಓಕೆ, ಐಶ್ವರ್ಯ ರಾಯ್ ಭಾರಿ ಫೇಮಸ್ ಅಲ್ಲೇವಾ. ಶಿ ಇಸ್ ಹ್ಯಾವಿಂಗ್ ಅ ಡಾಟರ್ ಅಂಡ್ ಸ್ಟಿಲ್ ಶಿ ಹ್ಯಾಸ್ ಏನಂತಾರೆ ಅದೇ ಬ್ಯೂಟಿ. ಓಕೆನಾ. ಸೊ ಅಲ್ಲಿ ಒಬ್ರು ಹೇರ್ ಹಾಸ್ಟೆಸ್ ಅವ್ರನ್ನ ಏನಂತ ಕರೆದಿರ್ಬೋದು? ಐಶ್ವರ್ಯ ರಾಯ್ ಬಂದ್ಲು ಅಂತ ಅಂದಿರ್ತಾರೆ. ರಾಂಗ್. ಹೌದಾ? ನಾನು ಆಬ್ವಿಯಸ್ಲಿ ನೋಡಿದ ತಕ್ಷಣ ವಾವ್ ಐಶ್ವರ್ಯ ರಾಯ್ ವಾವ್, ನಾನಾಗಿದ್ರು ಆಬ್ವಿಯಸ್ಲಿ ಹಂಗೆ ಅಂತಿದ್ದೆ. ಬಟ್ ಆ ಹೇರ್ ಹಾಸ್ಟೆಸ್ ನೆಕ್ಸ್ಟ್ ಲೆವೆಲ್ ಅಲ್ಲಿ ಹೇಳಿದಾಳೆ. ಹೌದಾ? ನೆಕ್ಸ್ಟ್ ಲೆವೆಲ್ ಅಲ್ಲ, ಏನಿರ್ಬೋದು? ಮಿಸಸ್ ಅಭಿಷೇಕ್. ಹೋ ಗಂಡನ ಹೆಸರು ಕರೆದಿರೋದು. ಅವಳಿಗೆ ಆಗ ಒಂದು ಕ್ಷಣ ಖುಷಿ ಆಯ್ತಂತೆ. ಇನ್ನೊಂದ್ ಕಡೆ ಬಟ್ ನನಗೆ ಅಂತ ಒಂದು ಸಪ್ರೇಟ್ ಐಡೆಂಟಿಟಿ ಇದೆ ಅಲ್ವಾ, ಆದ್ರೂ ಯಾಕೆ ಹಿಂಗೆ ಕರೆದ್ರು ಅಂತ ಅನ್ಕೊಂಡಂತೆ. ಬಟ್ ಹಂಗೆ ಅದ್ರ ಬಗ್ಗೆ ಐಡೆಂಟಿಟಿ ಬಗ್ಗೆ ಯೋಚನೆ ಮಾಡೋದಕ್ಕಿಂತ ಹೆಚ್ಚಾಗಿ ಶಿ ವಾಸ್ ಆಲ್ಸೋ ಹ್ಯಾಪಿ ಅಂತೆ. ಬಿಕಾಸ್ ಯಾಕಂದ್ರೆ ಅವರು ಪ್ರೀತಿಸಿ ಮದ್ವೆ ಆಗಿದ್ದಂತೆ. ವಿಷಯ ಸ್ವಲ್ಪ ಸುದ್ದಿ ಜಾಸ್ತಿ ಮಾಡಿರ್ಲಿಲ್ಲ ಅವರು ಪ್ರೀತಿಸ್ಬೇಕಾದ್ರೆ. ಸೊ ಮದ್ವೆ ಎಲ್ಲ ಆದ್ಮೇಲೆ ಅವಳಿಗೆ ಅದೊಂದು ತುಂಬಾ ಖುಷಿ ಆಯ್ತಂತೆ, ನನ್ನನ್ನ ಮಿಸಸ್ ಅಭಿಷೇಕ್ ಅಂತ ಕರೀತಿದಾರಲ್ಲ. ದಟ್ ವಾಸ್ ಅವಳಿಗೆ ಅದೊಂಥರ ಹ್ಯಾಪಿ ಮೂಮೆಂಟ್ ಆಗಿತ್ತಂತೆ. ಅಭಿಷೇಕ್ ಬಚ್ಚನ್ ಗಿಂತ ಐಶ್ವರ್ಯ ರಾಯ್ ತುಂಬಾ ಫೇಮಸ್ ಇದ್ದಾರೆ ಅಂತ. ಅದಕ್ಕೆ ಅದೆಲ್ಲ ಓದ್ಬೇಕಾದ್ರೂ ಅಷ್ಟೇ ಹಂಗೆ ಬರೋದು. ತುಂಬಾ ಹಿಟ್ ಸಿನಿಮಾಗಳು. ಅವಳು ಮದ್ವೆಲೂ ಅಷ್ಟೇ ಸೀರೆ ರೇಷ್ಮೆಯಲ್ಲಿ ಎಳೆದಿರುವಂತಹ ಸೀರೆಗಳಂತೆ. ಅಂಡ್ ನೌ ಶಿ ಆಲ್ಮೋಸ್ಟ್ ಓನ್ಸ್ 800 crores. 800 crores. She has a luxurious apartment. ನಾನು ಯಾಕೆ ಇವಾಗ ಇಂಗ್ಲೀಷ್ ಸ್ಲ್ಯಾಂಗ್ ಹೋದೆ? ಓಕೆ, ಅಪಾರ್ಟ್ಮೆಂಟ್ ಅಲ್ಲ, ಲಕ್ಸುರಿ. ಏನ್ ಕೇಳ್ತೀಯ? ಇಬ್ರು ಏನವ, ಅಮಿತಾಬ್ ಬಚ್ಚನ್ ಕಮ್ಮಿ ದುಡ್ದವ್ರ, ಇನ್ನ ಐಶ್ವರ್ಯ ರಾಯ್ ಅಭಿಷೇಕ್ ಬಚ್ಚನ್ ದುಡ್ದವ್ರೆ, ಇನ್ನ ಐಶ್ವರ್ಯ ರಾಯ್ ಅವ್ರ ಮಗಳು ಒಬ್ಳೆ ಮಗಳು. ಆಕಿ ಏನಾನ ನಾಟಕ ಮಾಡವಾಗ ಯಾವ್ದಾದ ಸುದ್ದಿಲಿದ್ಲವ, ಏನೇನೋ ನಾಟಕ ಸ್ಕೂಲ್ ಫಂಕ್ಷನ್ ನಾಟಕ ಗಿಟ್ಕ ಮಾಡಿ ಇವ್ರ ಅಪ್ಪ ಅಮ್ಮ ಎಲ್ಲರೂ ಹೋಗಿದ್ರು, ಚಂದ ಆ್ಯಕ್ಟಿಂಗ್ ಮಾಡ್ಯಾಳ ಅಂತಂದು ಎಲ್ಲ ಫುಲ್ಲು ನ್ಯೂಸ್ ಹಾಕಿದ್ರಲ್ಲ, ಫುಲ್ ಎಲ್ಲ ನ್ಯೂಸ್ ಎಲ್ಲ ಹಾಕಿದ್ರು. ಬಟ್ ಆದರೆ ನೋಡ್ಲೆ ಎಷ್ಟು ಕೋಟಿ ಇಟ್ಕೊಂಡು ಏನು ಮಾಡ್ತಾರಲ್ವಾ ಜನ. ನಮ್ಗಳಿಗಾದ್ರೂ ಕೊಟ್ಟರೆ ಚೆನ್ನಾಗಿರುತ್ತೆ. ನಮಗಾರು ಕೊಟ್ಟರೆ ಅತ್ಲಾಗೆ ಏನೋ ಒಂದು ಮಾಡ್ತೀವಿ. ಏನು ಮಾಡ್ತೀವಿ ಭೂಮಿ? ನೀನು ಕೊಟ್ರೆ ನಾನು ಏನು ಮಾಡ್ತೀನಿ? ಹೌದು, ನಂಗೆ ಯಾವತ್ತೂ ಆ ಐಡಿಯಾನೇ ಉಳ್ದಿಲ್ಲ ಕಣೆ. ನನ್ನ ಹತ್ರ ಒಂದಷ್ಟು ದುಡ್ಡು ಬಂದರೆ ಏನು ಮಾಡ್ತೀನಿ, ಏನು ಮಾಡ್ಬೋದು. ಏನು ಮಾಡ್ತೀಯ ನೀನು? ಏನು ಮಾಡ್ತೀನಿ ನಾನು? ಹೌದು, ನನಗೆ ಅನ್ಸುತ್ತೆ, ನಾನು ಹೇಳಲ್ಲ, ಗೆಸ್ ಮಾಡಲಾ, ನೀನು ಗೋಲ್ಡ್ ಪರ್ಚೇಸ್ ಮಾಡಿರ್ತೀಯ. ಗೋಲ್ಡ್ ನಂಗೆ ಅಷ್ಟೊಂದು ಕ್ರೇಜ್ ಇಲ್ಲ ಕಣೆ ಗೋಲ್ಡ್ ಮೇಲೆ. ಗೋಲ್ಡ್ ಇಲ್ಲ, ಶಾಪಿಂಗ್ ಮಾಡಿರ್ತೀಯ? ಶಾಪಿಂಗ್ ಮಾಡ್ತೀನಿ. ಅದು ಬಿಟ್ರೆ ನಾನೊಂದು ಏನಂತಾರೆ ಫುಡ್ ಕಾರ್ಟ್ ಓಪನ್ ಮಾಡ್ತೀನಿ. ಮತ್ತೆ ನಂಗೆ ಯಾವಾಗ್ಲೂ ನಾನು ಕಾಲೇಜಿಗೆ ಹೋಗ್ಬೇಕಾದ್ರೆ ನಾನೊಂದು ರೋಡ್ ಬಸ್ಸಲ್ಲಿ ಹೋಗ್ತಿದ್ದೆ ಆಯ್ತಾ, ಆ ಒಂದು ಕಾರ್ನರ್ ಅಲ್ಲಿ ಮಾತ್ರ ನಾನು ತುಂಬಾ ಡಿಸ್ಟರ್ಬ್ ಆದಾಗ, ಲೈಕ್ ಡಿಸ್ಟರ್ಬ್ ಆಗಿದೆ ಆ ದಿನ ಅನ್ಕೊಂಡ್ರೆ ಆ ಕಾರ್ನರ್ನ ನೋಡ್ತಿದ್ದೆ. ಅಲ್ಲಿ ಏನಿರ್ತು ಅಂದ್ರೆ ಈ ಏನಂತಾರೆ ಟಾರ್ಪಲ್ಲೆಲ್ಲ ಹಾಕಿ ಮನೆ ಕಟ್ಕೊಂಡಿರ್ತಾರೆ ನೋಡು. ನಾನು ಅವ್ರನ್ನ ನೋಡಿದಾಗ ಲೈಕ್ ನಾನು ಅನ್ಕೋತಿದ್ದೆ, ವಾವ್ ನನಗೆ ಬೆಸ್ಟ್ ಲೈಫ್ ಇದೆ ಅಲ್ವಾ ವೆನ್ ಕಂಪೇರ್ಡ್ ಟು ದೆಮ್ ಅಂತ. ಸೊ ಅದು ನನಗೆ ಗೊತ್ತು ನಾನು ಅಷ್ಟೊಂದು ಇಲ್ಲ ಆಯ್ತಾ ಸಹಾಯ ಮಾಡೋಷ್ಟು, ಬಟ್ ಅದು ಯಾವುದು ಇರಬಾರ್ದು, ಆ ತರ ಇರಬೇಕು. ಅವಾಗ ಹೆಂಗಿರುತ್ತೆ ಅಂದ್ರೆ ಈಕ್ವಾಲಿಟಿ ಇರುತ್ತೆ. ರಿಚ್ ಪುವರ್ ಅನ್ನೋದು ಏನು ಇರಲ್ಲ ಆಯ್ತಾ, ನನಗೆ ಅದಿರ್ಬೇಕು ಅಂತ. ನಾನು ಅವ್ರಿಗೆ ಹೆಲ್ಪ್ ಮಾಡ್ತೀನಿ ಅಂತ ಅಲ್ಲ, ಬಟ್ ಆ ದುಡ್ಡು ಅವ್ರಿಗೆ ಹೋದ್ರೆ ಅದು ರಿಚ್ ಪುವರ್ ಅನ್ನೋ ಈಕ್ವಾಲಿಟಿ ಇರಲ್ಲ ಅಂತ. ನಂಗೆ ಅದೊಂದೇ ಇಷ್ಟ ಇರೋದು. ಸೂಪರ್ ಬಿಡು, ಆಯ್ತು. ಆದಷ್ಟು ಬೇಗ ಐಶ್ವರ್ಯ ರಾಯ್ ಹತ್ರ ಹೋಗಿ ಅಪ್ಲಿಕೇಶನ್ ಹಾಕೋಣ. ಅಲ್ಲ, ನನಗ್ ಬೇಡ ದುಡ್ಡು, ಅವ್ರಿಗೆ ಕಾಣಿಸ್ತಿಲ್ವಾ ಇದೆಲ್ಲ, ಅಥವಾ ದುಡ್ಡು ಇಲ್ದೇ ಇರೋರಿಗೆ ಮಾತ್ರ ಅದೆಲ್ಲ ಕಾಣಿಸ್ತದೆ. ಹೌದು, ಅಷ್ಟೊಂದು ಇರೋದು ಒಬ್ಳು ಮಗಳವ, ಆಬ್ವಿಯಸ್ಲಿ ಅಲ್ವಾ, ಸಹಾಯ ಮಾಡ್ಬೋದಲ್ವಾ ಅಂತ ಆರಾಮಾಗಿ ಹೆಲ್ಪ್ ಮಾಡ್ಬೋದು. ಅಷ್ಟು ಕೋಟಿಗಳು ಇಟ್ಕೊಂಡು ಏನ್ ಮಾಡ್ತಾರೆ ಹೇಳ? ಹೋಗ್ಬೇಕಾದ್ರೆ ಖಾಲಿ ಇನ್ನೊಂದು ಮಗು ಮಾಡ್ಕೊಂತಾರೇನೋ ಯಾರಿಗ ಗೊತ್ತು. ಅದು ಎಷ್ಟು ಕೊಡ್ತಾರೆ ಆ ಮಗುಗುನು, ದೇ ದೆಮ್ಸೆಲ್ಫ್ ವಿಲ್ ಮೇಕ್ ಅಲ್ವಾ. ಸುಮ್ ಕುತ್ಕೊಂಡು ಸಾಯಾವರೆಗೂ ತಿನ್ಬೋದು ಇವರು, ಆ ಲೆವೆಲಿಗೆ ದುಡ್ಡು ಮಾಡೋರು. ಅಂದ್ರೂ ದುಡಿಯೋದು ನಿಲ್ಸಲ್ಲ ಅವರು. ಕ್ರೇಜ್ ಕಣೆ ಅವ್ರಿಗೆ ದುಡ್ಡು ಮಾಡೋ ಕ್ರೇಜ್. ಅಯ್ಯೋ, ದುಡ್ಡು ಮಾಡೋದು ಏನು ಕ್ರೇಜ್ ಬಿಡವಾ. ತೀರಾ ಆರಾಮಾಗಿ ನೆಮ್ಮದಿಯಾಗಿರ್ಬೇಕವ. ಅದು ಸಿನಿಮಾ ಮಾಡಿದೆ, ಈ ಸಿನಿಮಾ ಮಾಡಿದೆ, ಆ ಶೋ ಮಾಡಿದೆ. ದುಡ್ಡಿರೋರ್ಗೆ ಇನ್ನೂ ಬೇಕು ಅಂತ ಆಸೆ ಇರುತ್ತಂತೆ. ಹೌದಾ? ಹಾ, ಅದು ನಿಜ ಇರುತ್ತೆ. ಮತ್ತು ತುಂಬ ಕಂಜೂಸ್ ಇರ್ತಾರಂತೆ. ಹೌದಾ? ಏನೋ ಗೊತ್ತಿಲ್ಲ ನನಗೆ. ನನಗೇನು ಕಂಜೂಸ್ ಅಂತ ಯಾರೋ ಅನ್ಸುತ್ತೆ.
ಒಟ್ಟಲ್ಲಿ ನಿನ್ನ ಹತ್ರ ದುಡ್ಡು ಇದೆಯಾ ಹಾಗಾದ್ರೆ, ಅಥವಾ ಬೇರೆಯವ್ರನ್ನ ನೋಡ? ಇಲ್ಲ, ನನ್ನ ಹತ್ರ ದುಡ್ಡಿಲ್ಲ, ನನ್ನ ಗಂಡನ ಹತ್ರ ಇದೆ. ಬಟ್ ಅವಳ ಹತ್ರ ಇಲ್ವಂತ ಅವಳ ಗಂಡನ ಹತ್ರ. ನನ್ನ ಗಂಡನ ಹತ್ರ ಇದೆಯಪ್ಪ, ನನ್ನ ಹತ್ರ ಏನಿಲ್ಲ. ಆದರೂ ನನ್ನ ಗಂಡಂದೆಲ್ಲ ನಂದೇ ಅಲ್ವಾ. ಯೋರ್ ಮನಿ ಇಸ್ ಮೈ ಮನಿ. ಅದ್ಯಾವುದೋ ಡೈಲಾಗ್ ಇದೆಯಲ್ಲ, ಯೋರ್ ಮನಿ ಇಸ್ ಮೈ ಮನಿ. ಎಲ್ಲೆಲ್ಲಿ ಹೋಗ್ತಿದೀವಿ ನೋಡಿ ನಾವು ಅಲ್ವಾ. ಗಂಡನವರೆಗೂ ಹೋಗಿ, ಆಸ್ತಿವರೆಗೂ ಹೋಗಿ, ದುಡ್ಡಿನ ವಿಚಾರ ಹೋಗಿ, ಅಕ್ಕಿ ಕನಸುಗಳ ಬಗ್ಗೆ ಹೋಗಿ. ಸರಿ ಅವ್ವ, ಸರಿ ಬಿಡು, ಈಗ ನಂದು ಹೇಳ್ಬೇಕಲ್ಲ ನಾನೇನು ತಗೊಂಬಂದಿದ್ದೀನಿ ಅಂತ. ಸೊ ನಿನಗೆ ರಾಖಿ ಸಾವಂತ್ ಅಂತ ಗೊತ್ತಾ? ಯಾವಾಗಲೂ ಎಕ್ಸ್ಪೋಸ್ ಮಾಡ್ಕೊಂಡು ಚೆಂದಾಗಿ ಅಯ್ಯೋ ರೀಲ್ಸಲ್ಲೆಲ್ಲ ಬತ್ತಾಳಲ್ಲ, ಹಿಂಗೆ ಮಾಡ್ತಿರ್ತಾರೆ. ಸರಿ ಅಕ್ಕಿ ರಾಖಿ ಸಾವಂತ್ ಗೊತ್ತಲ್ಲ, ಏನಾದರೂ ಒಂದು ಕಾಂಟ್ರವರ್ಸಿ ಮಾಡ್ತಾನೆ. ಏನೌದು ಕಾಂಟ್ರವರ್ಸಿಗಳು? ಅಕ್ಕಿದು ಏನೇನೋ ಉಚಿತ ಥರ ಕಾಂಟ್ರವರ್ಸಿಗಳವ. ಹಿಂಗೆ ಸ್ಕ್ರಾಲ್ ಮಾಡಿದ್ರೆ ಆಕಿದೇ ಬರ್ತಿರ್ತಾವೆ. ಏನಾರು ಒಂದು ಸುದ್ದಿಲಿ ಇರ್ತಾಳೆ ಅಕ್ಕಿ ಒಟ್ಟಿನಲ್ಲಿ. ಸುಮ್ಮನೆ ಕಾಂಟ್ರವರ್ಸಿ ವಿಚಾರ ಆಕಿ ಮಾತಾಡೋದ್ರಾಗೂ ಒಂಚೂರು ಫಿಲ್ಟರ್ ಇರಲ್ಲ, ಕೇಳ್ತೀಯಲ್ಲ. ಆಮೇಲೆ ಅಕ್ಕಿ ಏನೋ ಅಶ್ಲೀಲ ವಿಡಿಯೋ ಎಲ್ಲ ಕಳಿಸ್ತಿದ್ಲಂತೆ. ಯಾರಿಗೋ ಕಣೆ, ನಾನೇನು ಕಾಂಟ್ಯಾಕ್ಟ್ಸ್ ಹೋಗಿ ನೋಡಿದೀನ, ಕಾಂಟ್ಯಾಕ್ಟ್ಸ್ಗಳು ತೆಗ್ದು ನೋಡಿದೀನ. ಯಾರಿಗಾರು ಕಳಿಸ್ಬೋದು, ಯಾರಿಗೆ ಗೊತ್ತು. ಯಾರಿಗೂ ಅವಳದೇನೆ, ಅದು ಯಾಕೆ ಕಳಿಸಿದ್ಲೋ ಗೊತ್ತಿಲ್ಲ ನನಗೆ. ಕಳಿಸ್ತಾಳಂತೆ. ಅದನ್ನೆಲ್ಲ ಇವ್ನು ಏನು ಮಾಡವನೇ, ಈ ಆದಿಲ್ ಖಾನ್ ಅನ್ನೋನು ಒಂಚೂರು ಅವ್ರು ಲಿವಿಂಗ್ ಟುಗೆದರಲ್ಲಿ ಇತ್ತು ಅಂತ ಒಂಚೂರು ಗಾಸಿಪ್ ಇತ್ತು. ಹಿಂಗಿದ್ದಾರೆ ಅವ್ರಿಬ್ರು ಲಿವಿಂಗ್ ಟುಗೆದರಲ್ಲ, ಹಂಗೆ ಹಿಂಗೆ. ಅಕ್ಕಿ ಡೈರೆಕ್ಟಾಗಿ ಹೇಳಿದ್ಲು ಕಣೆ. ಏನಂತ? ಅವನು ಹಿಂಗೆ ಮಾಡಕ್ಕೆ ಅಂದರೆ 4 ಗಂಟೆಗೆ ಡ್ರಗ್ಸ್ ತೊಗೊಂಡು ಬರ್ತಾನೆ, ಹಿಂಗೆಲ್ಲ ಮಾಡ್ತಾನೆ ನನ್ನ ಬಗ್ಗೆ. ಡ್ರಗ್ಸ್ ಎಲ್ಲ ತೊಗೋತಾಳ? ತೊಗೊಂಡೆಲ್ಲ ಇರ್ತಾರೆ. ನೀನು ಎಲ್ಲಿದೆಯಾ ಮೂದೇವಿ, ಯಾಕಲ್ಲಿದೆಯಾ? ಇವಾಗಿನ ಕಾಲದಲ್ಲಿ ಎಲ್ಲ ತೊಗೊತಾರೆ. ಇನ್ನು ಅದು ಕೇಳ್ತೀಯ, ಬಾಲಿವುಡ್ಡು ಎಲ್ಲ ತೊಗೊಂಡವ್ರಂತ ಆಯಿತಾ. ತೊಗೊಂಡಾದ್ಮೇಲೆ ಅವಳು ಎಲ್ಲ ಸ್ಟೇಟ್ಮೆಂಟ್ ಕೊಟ್ಟವಳೆ. ಅವನು ಹಂಗೆ ಮಾಡ್ತಾಯಿದ್ದ, ನನಗೆ ಹಿಂಗೆ ಮಾಡ್ತಾಯಿದ್ದ, ಅವನು ಅದಕ್ಕೆ ಯೂಸ್ ಮಾಡ್ಕೊತಾ ಇದ್ದ, ನಾನು ಹಿಂಗೆ ಯೂಸ್ ಮಾಡ್ಕೊಳೋ, ಹಂಗೆ ಯೂಸ್ ಮಾಡ್ಕೊಳೋನೆ ಅಂತ. ಆಮೇಲೆ ಅಕ್ಕಿ ಮದ್ವೆ ಎಲ್ಲ ಆಗಿದ್ಲಿವ ಅವನ ಜೊತೆಗೆ. ಆಲಿ ಖಾನ್ ಯಾರು? ಆದಿಲ್ ಖಾನ್. ಆದಿಲ್ ಖಾನ್, ಓಕೆ. ಅವನ ಜೊತೆಗೆ ಮದ್ವೆ ಎಲ್ಲ ಆಗಿ ಅಕ್ಕಿ ಆಮೇಲೆ ಅಕ್ಕಿ ಕನ್ವರ್ಟ್ ಆದ್ಲು ಮುಸ್ಲಿಮ್ಗೆ. ಹಿಂಗೆಲ್ಲ. ಆಕಿ ಮುಸ್ಲಿಮ್ ಇರಲಿಲ್ಲ, ಹಿಂದೂ ಇದ್ಲ. ಆಕಿ ಹಿಂದೂ ಇದ್ಲ, ಆಕಿ ಮುಸ್ಲಿಮಿಗೆ ಕನ್ವರ್ಟ್ ಆದ್ಲು. ಕನ್ವರ್ಟ್ ಆಗಿ ಏನೇನೋ ಆಯ್ತಾ ಆಕಿ ಗಾಸಿಪ್ಪು. ನನಗೆ ಯಪ್ಪ ಹಿಂಗೂ ಇರ್ತಾರ ಹುಡುಗಿರು ಅನ್ಸ್ಬಿಡ್ತು. ಆಮೇಲೆ ಅವನು ಏನು ಮಾಡಾನೆ, ಈ ಥರ ಅಶ್ಲೀಲ ವಿಡಿಯೋ ಎಲ್ಲ ಕಳಿಸ್ತಾಳೆ. ಅದು ಮೊಕದ್ದಮೆ ಮಾನನಷ್ಟ ಮೊಕದ್ದಮೆ ಆಗತ್ತೆ. ಸೊ ಹಂಗಾಗಿ ಅಂತ ಅಂದ್ಬಿಟ್ಟು ಅವನು ಕೋರ್ಟಿಗೆ ಅರ್ಜಿ ಸಲ್ಸವನೆ. ಯಾರು? ಅವನೇ ಆದಿಲ್ ಖಾನ್. ಅವನಿಗೆ ಕಳ್ಸಿದ್ದ, ಬೇರೆಯವ್ರಿಗೆ ಕಳ್ಸಿದ್ದ? ಎಲ್ಲರಿಗೂ ಕಳ್ಸವಳೆ. ಈಗ ಸಿಕ್ಕರಿಗೆ ಕಳ್ಸಾಳಕ್ಕಿ ವಿಡಿಯೋಸ್. ಕುಡಿದ್ನೆಶಲ್ಲಿ ಕಳಿಸಿರ್ತಾಳೆ, ಡ್ರಗ್ಸ್ ತಗೊಂಡ್ನೆಶಲ್ಲಿ ಕಳಿಸಿರ್ತಾಳೆ. ಕೇಳ್ತೀಯಾ? ಅದೆಲ್ಲ ಕಳ್ಸವಳಾಯ್ತಾ. ಕಳ್ಸಾದ್ಮೇಲೆ ಅದು ಕೋರ್ಟ್ವರೆಗೂ ಹೋಗೈತಿ. ಆಕಿಗೆ ಜಾಮೀನ್, ಆಕಿಗೆ ಹೊರಗೆ ಬರ್ಬೇಕಲ್ಲ ಈಗ. ಹಿಂಗಾರ ಮಾಡಿ ಜಾಮೀನ್ ತಗೊಂಡು ಹೊರಗೆ. ಜೈಲಲ್ಲಿ? ಹೌದು, ಕೇಸ್ ನಡೀತಾ ಇತ್ತು ಅಕ್ಕಿದು. ಅದಕ್ಕೆ ಜಾಮೀನ್ ಬೇಕು ಅಂತ ಅರ್ಜಿ ಸಲ್ಸಾಳೆ. ಅವ್ರು ರಿಜೆಕ್ಟ್ ಮಾಡ್ಯಾರ, ತಿರಸ್ಕಾರ ಮಾಡ್ಯಾರ ಅದನ್ನು. ಆಯ್ತಾ. ಈಗ ಮತ್ತೆ ಏನು ಕೇಳ್ತಾವಳೆ ಅಂದರೆ ಸುಪ್ರೀಂ ಕೋರ್ಟಿಗೆ ಹೋಗೋಳು ಅವಳಿಗೆ. ನನಗೆ ಬೇಕು, ಬೇಲ್ ಬೇಕು ಅಂತ ಕೊಡ್ತಾರೆ. ಆದರೆ ಆದಿಲ್ ಖಾನ್ ಏನು ಹೇಳ್ತಾವನೆ ಅಂದರೆ, ನಾನು ಅಕ್ಕಿನ ಮದ್ವಿನೇ ಆಗಿಲ್ಲ, ನನ್ನ ಜೊತೆ ಫ್ರೆಂಡ್ಶಿಪ್ಪಲ್ಲಿ ಇದ್ದೆ ಅಂತ. ನಾವು ಜಸ್ಟ್ ಜೊತೆಲಿ ಇದ್ವಿ. ಈಗ ಅವಳಿಗೆ ಬೇಕಂತ ಆದಿಲ್ ಖಾನು ಬೇಕು. ಈಕಿಗೆ ಏನೇನು ಕ್ವಶನ್ ಕೇಳ್ತಾಳಪ್ಪ ದೇವ್ರೆ. ಆದಿಲ್ ಖಾನ್ ಬೇಕಂತಾಳಕ್ಕಿ. ನೋಡ್ದ? ಅಫ್ಕೋರ್ಸ್ ಬೇಲು ಬೇಕು, ಆದಿಲ್ ಖಾನು ಬೇಕು. ಆದಿಲ್ ಖಾನಿಗೆ ಅವಳು ಬೇಡ. ಆದಿಲ್ ಖಾನಿಗೆ ಬೇಡ. ಆದಿಲ್ ಖಾನಿಗೆ ಬೇರೆ ಮದುವೆ, ಯಾರೋ ಬಿಗ್ ಬಾಸ್ ಸ್ಪರ್ಧಿನ ಮದುವೆ ಆಗ್ಯಾನ ಅಂತವನು. ಆದಿಲ್ ಖಾನಿಗೆ ಬೇಡ. ಅವನು ಯೂಸ್ ಮಾಡ್ಕೊಳವರ್ಗ ಮಾಡ್ಕೊಂಡ ಬಿಟ್ಟ ನಡಿ ಅಂದ. ಇಷ್ಟೆಲ್ಲ ಆಗೈತೆ ನೋಡವ. ನಾನು ಅದಕ್ಕೆ ಈಕಿನ ನೋಡಿ, ಯಾಕೆ ಏನಾದರೂ ಒಂದು ಕಾಂಟ್ರವರ್ಸಿ ಇರ್ತಾಳು, ಏನಾದರೂ ಒಂದು ವಿಚಾರ ಇರ್ತದೆ ಆಕಿದು. ಏನೇನೋ ಮೇಕಪ್ ಚಂದ ಮಾಡ್ಕೊತಾಳ ಆಕಿ. ಇಲ್ಲಿ ರೆಡ್ ಕಾಣಂಗೆ. ನಂಗೆ ಆ ಮೇಕಪ್ ಇಷ್ಟ. ಒಟ್ನಾಗ ಏನು ಮೇಕಪ್ ಮಾಡ್ಕೊಂಡ್ರೆ ಏನು ಬಂದ್ಬಿಡತ್ಲ ಹೋಗ್ಲಿ. ಹಿಂಗೆಲ್ಲ ಮಾಡ್ಕೊಂಡು ಆದಮೇಲೆ ಆಕಿಗೆ ಏನೇನೋ ಅರ್ಜಿ ಸಲ್ಸೋರಂತೆ. ಆಕಿಗೆ ಏನೋ ರಿಜೆಕ್ಟ್ ಮಾಡಾರಂತೆ. ಈಗ ಸುಪ್ರೀಂ ಕೋರ್ಟಿಗೆ ಹೋಗಳಂತೆ. ಆಕಿಗೆ ಎಷ್ಟು ಜನ ಬಾಯ್ ಫ್ರೆಂಡ್ಸ್ ಅದಾರೋ, ಏನು ಕತಿನೋ ಏನೋ ಗೊತ್ತಿಲ್ಲ ಸುದ್ದಿ. ಒಟ್ನಲ್ಲಿ ಈಗ ಅವಳು ಜೈಲಲ್ಲಿ ಅವಳೆ. ಬೇಲು ಸುಪ್ರೀಂ ಕೋರ್ಟ್ ಕೊಡಬೇಕು. ಅರೆಸ್ಟ್ ಮಾಡಿದ್ರಕಿನ್ನ ಅದಕ್ಕೆ ಈಕಿ ಬೇಲ್ ಬೇಕು ಅಂತ ಅರ್ಜಿ ಹಾಕಿದ್ಲು. ಈಗ ರಿಜೆಕ್ಟ್ ಮಾಡಾರಕಿನ ಮತ್ತೆ ಸುಪ್ರೀಂ ಕೋರ್ಟ್ ಅಲ್ಲಿ ರಿಜೆಕ್ಟ್ ಮಾಡ. ಅಲ್ಲ ಈಕಿ ಏನು ವಿಡಿಯೋಸ್ ಕಳಿಸಿರ್ಬೋದು, ಆಕಿ ನಂಗೆ ಬಿಡವಲ್ದ್ರಲ್ಲ. ಅದೇನು ಹೇಳಿಲ್ವಾ? ಏನು ಹೇಳಿಲ್ಲ. ಅಶ್ಲೀಲ ವಿಡಿಯೋ ಅಂದರೆ ಏನಿರ್ಬೋದು ಅದರಲ್ಲಿ ಅಂತ ನಾನು. ಅಶ್ಲೀಲ ವಿಡಿಯೋ ಇರುತ್ತೆ.
ಸರಿ ಬಿಡು ಹೋಗ್ಲಿ, ಏನಾರು ಇರ್ಕೊಂಡ್ಲಿ ಏನಾರು ಮಾಡ್ಕೊಳ್ಳಿ. ಮತ್ತೇನಾರು ಸುದ್ದಿ ನಿಂದು? ನೀ ಹೇಳು ಕೇಳೋಣ. ಅಷ್ಟೇನಾ ನಿಂದು? ನಂದು ಇನ್ನೊಂದಿದೆ. ಈಗ ಐಶ್ವರ್ಯ ರಾಯ್ ಮತ್ತೆ ಅಭಿಷೇಕ್ ಬಚ್ಚನ್ ಇವ್ರ ಜೊತೆ ಒಬ್ಬ ಆಕ್ಟ್ ಮಾಡಿದ್ದ, ಅಬ್ಬಾಸ್. ಗೊತ್ತಾ? ಗೊತ್ತಿಲ್ಲ. ಯಾವ್ದು ಮೂವಿ ಗೊತ್ತಾ? ಕಾದಲ್ ದೇಶಮ್ ಅನ್ಸುತ್ತೆ, ಐ ಆಮ್ ನಾಟ್ ಶೋರ್. ಕಾದಲ್ ದೇಶಮ್ ಅನ್ನೋ ಸಿನಿಮಾ ಮಾಡಿದ್ರು. ಕರೆಕ್ಟ್, ಕಾದಲ್ ದೇಶಮ್ ಅನ್ನೋ ಸಿನಿಮಾ ಮಾಡಿದ್ರು. ಐಶ್ವರ್ಯ ರಾಯ್ ಜೊತೆ ಇವರು ಡುವೆಟ್ ಅಂದರೆ ರೊಮ್ಯಾನ್ಸ್ ಮಾಡಿದ್ರು. ಓಕೆನಾ? ಆ ಮೂವಿಲಿ ಅವರು ಹೀರೋ ಆಗಿದ್ರು, ಆಯ್ತಾ. ಅದಾದಮೇಲೆ ಸತತವಾಗಿ ಮಾಡ್ತಾನೇ ಬಂದರು ಮೂವೀಸ್ಗಳನ್ನ. ಬಟ್ ಆದರೆ ಫುಲ್ಲು ಫ್ಲಾಪ್ ಆಗ್ತಿತ್ತಂತೆ ಎಲ್ಲ ಸಿನಿಮಾಗಳು. ಅದಾದ್ಮೇಲಂತೂ ಯಾವುದು ಹಿಟ್ಟೇ ಹೊಡಿಲಿಲ್ವಂತೆ. ಸತತವಾಗಿ ಬರೀ ಸೋಲನ್ನೇ ಕಾಣ್ತಿದ್ರಂತೆ ಅವ್ರು. ಅವ್ರು ಏನೇನು ಕೆಲಸ ಮಾಡಿರ್ಬಾರ್ದು ಸೋತ ಮೇಲೆ. ಬರೀ ಸೋಲೆ, ಅದರಲ್ಲೂ 2000 ಆದ್ಮೇಲೆ. ಮತ್ತೇನು ಮಾಡ್ಕೊಂಡು ಸೋತ್ರೆ ಈಗ ಏನು ಮಾಡ್ತಾ ಇದ್ದಾನೆ ಅವನಿಗೆ? ಹೋಗ್ಲಿ, ಸೋತ ಮೇಲೆ ಡ್ರೈವರ್ ಆಗಿದ್ನಂತೆ, ಟಾಯ್ಲೆಟ್ ಕ್ಲೀನರ್ ಆಗಿದ್ನಂತೆ. ಅಯ್ಯೋಯ್ಯೋ ಪಾಪ. ಒಬ್ಬ ಹೀರೋ ಟಾಯ್ಲೆಟ್ ಕ್ಲೀನ್ ಮಾಡ್ತಿರ್ತಾನೆ ಅಂದರೆ. ಒಂದು ಕಾಲದಲ್ಲಿ ಸ್ಕ್ರೀನ್ ಮೇಲೆ ಬಂದಾಗ ಕೆಲವರು ಸೆಲ್ಫಿ, ಟಾಯ್ಲೆಟ್ ಬಾಯ್ಸ್ ಬಂದು ಸೆಲ್ಫಿ ತೆಗೆಸ್ಕೊಂತಿದ್ರಲ್ಲ. ಈಗ ಟಾಯ್ಲೆಟ್ ಬಾಯ್ ಜಾಗಕ್ಕೆ ಹೋಗ್ಬಿಟ್ಟವ್ರಂತೆ. ಓಕೆ ಓಕೆ ಬಿಡು, ಆಯಿತು. ನೀನು ಹೇಳೋದು ನಾನು ಕೇಳೋದು ಸರಿಯಾಗಿದೆ ಅನ್ಕೋ. ಒಟ್ಟಿನಲ್ಲಿ ಬೇಜಾರು ಕಣೆ, ಪಾಪ ಅನ್ಸುತ್ತೆ ನನಗೆ. ಅವರಿಗೆ ಬಾಡಿಗೆ ಕಟ್ಟೋಕೆ ದುಡ್ಡು ಇರ್ಲಿಲ್ವಂತೆ. ಅವ್ರು ಮೆನ್ಷನ್ ಮಾಡಿದರೆ ಸಿಗರೇಟ್ ಸೇದಕ್ಕೂ ನನ್ನ ಹತ್ರ ದುಡ್ಡಿರ್ಲಿಲ್ಲ ಗುರು. 18 ರೂಪಾಯಿ ಅಂತೆ ಸಿಗರೇಟು. ಇವತ್ತು ಡ್ಯಾನಿ ಹೇಳ್ತಿದ್ದ, ಸ್ಮೋಕ್ ಮಾಡ್ತಿದ್ದ, ಅವಾಗ ಕೇಳಿದೆ ಎಷ್ಟು ಡ್ಯಾನಿ ಸಿಗರೇಟ್. ಅವನು ಬಿಡು, ಒಂದು ಪ್ಯಾಕ್ ಹೊಡಿತೀನಿ ಭೂಮಿ ನಾನು ಅಂತ ಅನ್ಕೊಂಡೆ ಅವನು. ಹೌದಾ? ಹೊಡೆದ್ರೆ ನಿಗರ್ಕಂತಾರೆ, ಬೇಗ ನಿಗ್ರಕೋತಾನೆ. ಆಮೇಲೆ ಅವ್ನು ಹೆಂಗೆ ಹೇಳೋದು, ಬಾಡಿಗೆ ಕಟ್ಟಕ್ಕೆ ದುಡ್ಡಿರ್ಲಿಲ್ಲ, ತಿನ್ನೋಕ್ಕೂ ದುಡ್ಡಿರ್ಲಿಲ್ಲ, ಸಿಗರೇಟ್ ಸೇದೋದು ಅವ್ನಿಗೆ ಹೆಂಗೆ ಅಂದರೆ ಟೆನ್ಷನಲ್ಲಿದ್ದಾಗ ಅದೊಂಥರ ಚಟ ಅಂತೆ ಅವನಿಗೆ. ಸೊ ಹಂಗಾಗಿತ್ತಂತೆ ಅವನಿಗೆ ಕಣೆ, ಪಾಪ. ಅಲ್ಲ, ಹೀರೋಗಳು ಒಂದ್ಸಲ ಝೀರೋ ಆಗ್ಬಿಡ್ತಾರೆ ನೋಡು. ಎಕ್ಸಾಕ್ಟ್ಲಿ, ಹೀರೋ ಈಗ ಹೀರೋಗಳು ಝೀರೋ ಆಗ್ತಾರೆ. ಯಾವಾಗಾದರೂ ಇದು ಮಾಡ್ಬೋದು. ಅದಕ್ಕೆ ಸೈಡಲ್ಲಿ ಏನಾದ್ರು ಬಿಸ್ನೆಸ್ ಮಾಡ್ಕೊಂಡಿರ್ಬೇಕು. ನನ್ನ ಕೇಳಿದರೆ ಆ್ಯಕ್ಚುಲಿ ಬುದ್ಧಿ ಇರೋ ಬುದ್ಧಿವಂತ ಆದರೆ ಮಾಡ್ಕೋತಾನೆ. ದುಡ್ಡು ತಿನ್ನೋ ದಡ್ಡ ಆದರೆ ಚೊಂಬ್ ತಗೊಂಡು ಹೋಯ್ತು. ಯಾಕೆ ಗೊತ್ತಾ, ಹೊಸ ಹೀರೋಗಳು ಎಂಟ್ರಿ ಕೊಡ್ತಾನೆ ಇರ್ತಾರೆ, ಕಾಂಪಿಟೇಷನ್ ಇರ್ತತೆ, ಎಲ್ಲ ಆಗ್ತಿರ್ತಾವೆ. ಎಲ್ಲ ಸೋಲು ಗೀಲು ಎಲ್ಲ ಅನುಭವಿಸ್ಬೇಕು. ಬಟ್ ಏನು ಗೊತ್ತಾ, ನಾವು ದಿ ಬಾಸ್ ಆಗಲಿ, ಯಶ್ ಆಗಲಿ, ಸುದೀಪ್ ಆಗಲಿ, ಇವ್ರುಗಳನ್ನ ನೋಡ್ಕೊ ಬಂದಾಗ ಈಗ ಹೊಸ ಹೀರೋಸ್ ಬಂದ್ರೆ ನಮ್ಗಳಿಗೆ ಎಕ್ಸೆಪ್ಟ್ ಮಾಡೋ ಬುದ್ಧಿನೇ ಇರಲ್ಲ. ಆಕ್ಚುಲಿ ಹೌದು, ಹೀರೋಯಿನ್ಸೇ ಇರ್ಬೋದು. ಫಾರ್ ಎಕ್ಸಾಂಪಲ್ ನಾವುಗಳೇ ಈ ರಮ್ಯಾ ಆಗಲಿ, ರಚಿತಾ ರಾಮ್ ಆಗಲಿ, ಇವ್ರುಗಳನ್ನ ನೋಡೋ ಇದಕ್ಕೆ ಬೇರೆಯವರು ಹೊಸದಾಗಿ ಬಂದ್ರೆ ಅವ್ರನ್ನ ಎಕ್ಸೆಪ್ಟ್ ಮಾಡೋ ಮನಸ್ಥಿತಿಲೇ ಇರಲ್ಲ. ಸಖತ್ ನೆಗೆಟಿವ್ ಕಮೆಂಟ್ಸ್. ಹೌದು, ಆಕ್ಚುಲಿ ನಾವು ಮಾಡ್ತೀವಿ ಜನರು. ಏನೋ ಅದರಲ್ಲೂ ಈ ನೆಗೆಟಿವ್ ಕಮೆಂಟ್ಸ್ ಕೊಡೋರು ಇರ್ತಾರೆ ನೋಡು. ಇರ್ತಾರೆ ಬಿಡು, ಅವ್ರು ಎಲ್ಲೋದ್ರೂ ಇರ್ತಾರೆ ನೆಗೆಟಿವ್ ಆಗಿ ಮಾತಾಡೋರು. ಒಳ್ಳೇದನ್ನಾದ್ರೂ ಮಾಡೋ ನೀನು, ಅದ್ರಲ್ಲಿ ಏನಾದ್ರೂ ಒಂದು ಮೊಸರಲ್ಲಿ ಕಲ್ಲು ಹುಡುಕ್ತಾರೆ ಅಂಥವ್ರು ಇರ್ತಾರೆ. ಏನು ಮಾಡ್ತೀಯ? ಒಟ್ನಲ್ಲಿ ಪಾಪ ಕಣೆ ಅವನು. ಏನೋ ಪಾಪ ಅನಿಸ್ತು ನನಗೆ. ಬಟ್ ಈಗಲೂ ಬಾತ್ರೂಮ್ ಟಾಯ್ಲೆಟ್ ಕ್ಲೀನ್ ಮಾಡ್ತಾರೆ. ಈಗೆಲ್ಲ ಒಂದು ಇಂಟರ್ವ್ಯೂ ಅಲ್ಲೇ ಹೇಳ್ಕೊಂಡಿದ್ದಾನೆ. ಈಗ ಒಂದು ಕೆಲಸ ಏನಾದರೂ ಇರುತ್ತೆ, ಮೂವೀಸ್ ಎಲ್ಲ ಮಾಡ್ತಾರೆ. ಸುಳ್ಳು ಹೇಳ್ಬೋದೇನ ಕಣೆ ಭೂಮಿ. ಅವನೊಂದು ಇಂಟರ್ವ್ಯೂ ಅಲ್ಲಿ ಹೇಳಿರೋದಂತೆ. ವಿಡಿಯೋಸ್ ಈ ಅವನ ಬಗ್ಗೆ ಹಂಗೆ ಹೇಳಕ್ಕಾಗಲ್ಲ. ರಜನಿಕಾಂತ್ ಕಂಡಕ್ಟರ್ ಆಗಿದ್ರು. ಇಲ್ಲಿ ಕಂಡಕ್ಟರ್ ಆಗೋದು ಬೇಡ, ನಾನು ಬಾತ್ರೂಮ್ ಎಲ್ಲ ಕ್ಲೀನ್ ಮಾಡ್ತೀನಿ ಹಂಗಿಂಗೆ ಅಂತ ಸಿಂಪತಿ ಗಿಟ್ಟಿಸ್ಕೊಳಕ್ ಇರ್ಬೋದಲ್ಲ. ಅದ್ಯಾಕೆ ನೀನು ನಂಬಲ್ಲ? ಬಟ್ ಅವನೇ ಬಾಯ್ಬಿಟ್ಟು ಹೇಳ್ತಿದ್ದಾನಲ್ಲ, ಬಾಡಿಗೆಗಿರ್ಲಿಲ್ಲ ಅಂತ. ಹೋಗ್ಲಿ, ಊಟಕ್ಕಿಲ್ಲ ಅಂದರೆ ಓಕೆ, ಅವ್ನು ಹೇಳ್ತಾವ, ನಾನು ಸಿಗರೇಟ್ಗೂ ಇರಲಿಲ್ಲ ನನ್ನ ಹತ್ರ, ನನಗೆ ಅದೊಂದು ಚಟ, ಆ ಚಟ ತೀರ್ಸ್ಕೊಳಕ್ಕೂ ನನ್ನ ಹತ್ರ ದುಡ್ಡಿರಲಿಲ್ಲ ಅಂತ. ಅವನಿಗೆ ಹೆಂಗೆ ಪ್ರೌಡ್ ಫೀಲ್ ಇರುತ್ತೆ ಅಂದರೆ, ಐಶ್ವರ್ಯ ರಾಯ್ ಜೊತೆ ನಾನು ರೊಮ್ಯಾನ್ಸ್ ಮಾಡಿದ್ದೆ ಮೂವಿಲಿ. ನಾನು ಪಾತ್ರೆ ತೊಳೆಯೋಂಗಾಯ್ತು ಅಂತೀನಿ ನೋಡು, ಟಾಯ್ಲೆಟ್ ತೊಳೆಯೋಂಗಾಯ್ತಲ್ಲ. ನನಗೇನೋ ನಂಬಿಕೆ ಇಲ್ಲವಾ, ಸುಮ್ಮನೆ ಒಂದೊಂದ್ಸಲಿ TRP-ಗೋಸ್ಕರ ಏನಾರು ಹೇಳ್ಕೊಂಡಿರ್ಬೋದೇನೋ ಬಿಡ್ತೀನಿ ಬೇಗ. ನನಗೇನೋ ಹಂಗೆ ಅನ್ಸುತ್ತೆ ಕಣೆ, ಏನೋ TRP-ಗೆ ಈ ಕಡೆ ನಮ್ಮ ಬಗ್ಗೆ ಒಂಚೂರು ಸುದ್ದಿ ಆಗುತ್ತಲ್ಲ, ಅವಾಗ ಹಂಗಿತ್ತು ಅಂದರೆ ಏನೋ ಒಂಚೂರು ಡೌಟ್. ಎಲ್ಲ ಅನುಮಾನದಿಂದ ನೋಡೋ ಬುದ್ಧಿ ಅವಳಿಗೆ. ನೋಡಿ, ಅನುಮಾನದಿಂದ ಯಾವುದನ್ನ ಅನುಮಾನಾಸ್ಪದವಾಗಿ ಅದೇನೆ
ಅಂಥದನ್ನು ಮಾತ್ರ ನೋಡ್ತೀನಿ ನಾನು. ಹೇಳು ಅನುಮಾನಾಸ್ಪದವಾಗಿ. ಅನುಮಾನಾಸ್ಪದವಾಗಿ ನೋಡೋದಿದ್ರೆ ಮಾತ್ರ ನೋಡ್ತೀನಿ. ತಪ್ಪು ತಿಳ್ಕೊಬೇಡಿ, ನಾನು ಇದು ಯಾವುದೂ ಹಂಗೆ ನೋಡಲ್ಲ ಗೊತ್ತಾ ಭೂಮಿ. ನೀನು ತಪ್ಪು ತಿಳ್ಕೊಂಡಿದ್ಯಾ ಗೊತ್ತಾಯ್ತಾ? ಆಮೇಲೆ ಕ್ಲಾರಿಟಿ ಕೊಡ್ತೀನಿ ನಿನಗೆ. ಸರಿ, ಇನ್ನೊಂದು ವಿಚಾರ ಇದೆ ಕಣೆ. ಏನು? ನಿಂಗೆ ಬೇಬಿ ಶ್ಯಾಮ್ಲಿ ಗೊತ್ತಾ? ಆಫ್ ಕೋರ್ಸ್. ಒಂದು ಕಾಲದಲ್ಲಿ ನಾನು ಸಣ್ಣೋಳಾಗಿದ್ದಾಗ ನೋಡ್ತಿದ್ದೆ. ಶಿ ವಾಸ್ ಕ್ಯೂಟ್. ನಮ್ಮಮ್ಮ ಹೇಳ್ತಿದ್ರು ಬೇಬಿ ಶ್ಯಾಮ್ಲಿ ಅಂದ್ರೆ ಅವಳದ ಹಳೆ ಮೂವೀಸ್ ಎಲ್ಲ ನಾನ್ ನೋಡಲ್ವೇನೆ, ಹುಟ್ಟದ್ಮೇಲೆಲ್ಲ ಬರಲ್ವಾ? ಈಗ ಶಂಕರ್ ನಾಗ್ ಅವ್ರು ಸತ್ತೋಗೋರೆ, ಅವ್ರ ಮೂವೀಸ್ ಹಾಕಲ್ವಾ? ನೋಡ್ತೀಯಾ? ಆದ್ರೂ ಸಿಕ್ಕಾಬಿಟ್ಟೆ ಅವಳೊಂದ್ ಜಡೆ ಹಾಕೋತಿದ್ಲಲ್ಲೇ, ಇಲ್ಲೊಂದ್ ರಬ್ಬರ್, ಇಲ್ಲೊಂದ್. ನಾನು ಟ್ರೈ ಮಾಡಿದೀನಿ ಗೊತ್ತಾ, ಬಾಯ್ಲಿ ನಾನು ಹಂಗ ಹಾಕೊಡ್ತೀನಿ ಚಿರು ನಿಂಗೆ, ಬಾಯ್ಲಿ ನನಗದ್ ಇಷ್ಟನೇ ಆಗ್ತಿಲ್ಲ. ಜಡೆ ಅಂತಾರ ಅದಕ್ಕೆ. ನಾನು 2 ರಬ್ಬರ್ ಜಡೆ ಅಂತೀನಿ, ಮೇಲೊಂದ್ ರಬ್ಬರ್ ಕೆಳಗೊಂದ್ ರಬ್ಬರ್. ಹೂ ಕಣೆ, ನಂಗೆ ಬಹಳ ಇಷ್ಟ. ಅದ್ರದ್ದೆಲ್ಲ ಫೋಟೋಸ್ ಇದೆ ಗೊತ್ತಾ, ನಾನು ಅದನ್ನೆಲ್ಲ ಹಚ್ಕೊಂಡು ಅಕ್ಕಿ ಥರನೇ ಹಿಂಗೆ ಚೀಕ್ಸಿಗೆಲ್ಲ ಹಿಂಗೆ ಲೈಟಕ್ಸ್ ನಂಗೆ ಅವಾಗ ಲಿಪ್ಸ್ಟಿಕ್ ಇರ್ತಿರ್ಲಿಲ್ಲ, ನಮ್ಮಮ್ಮ ಹಿಂಗೆ ಲೈಟಕ್ಸ್ ತಗೊಂಡು ಇಲ್ಲೆಲ್ಲ ಚೀಕ್ಸ್ ಮಾಡಿ. ನಿನಗೆ ಲಿಪ್ಸ್ಟಿಕ್ ಇರ್ತಿರ್ಲಿಲ್ಲ ಕಣೆ, ನಮ್ಮಮ್ಮ ಕುಂಕುಮ ಇದೆಯಲ್ಲ ಅದು ನೀರು ಹಾಕ್ಬಿಟ್ಟು ಲಿಪ್ಸ್ಟಿಕ್ ಅಂತೆಲ್ಲ ಹಾಕೋರ್ ಕಣೆ. ಅಯ್ಯೋ, ಒಟ್ನಲ್ಲಿ ಬೇಬಿ ಶ್ಯಾಮ್ಲಿ ನೋಡಿದಾಗೆಲ್ಲ ನಾನು ಆ ಥರದ್ದೇ ಡ್ರೆಸ್ ಹಾಕೋಬೇಕು, ಆ ಥರದ್ದೇ ಪ್ಯಾಕೆಟ್ ಚಂದಿದ್ಲು ಅವಳು, ಗುಂಡುಕೆಲ್ಲ ಸಖತ್ತಾಗಿದ್ಲು ಅವಳು. ಆ ಕಾಲದಲ್ಲಿ ಅವಳಿಗೆ ಫುಲ್ ಲೈಫ್ ಅನ್ಕೋ. ತಮಿಳಲ್ಲಿ ಯಾವುದೋ ಒಂದು ಮೂವಿ ಮಾಡಿದ್ಲು, ಅದಾದ್ಮೇಲೆ ಕನ್ನಡ ಇದಕ್ಕೆ ಬಂದ್ಲು, ಒಳ್ಳೆ ಹಿಟ್ ಕೊಟ್ಲು, ಒಳ್ಳೊಳ್ಳೆ ಮೂವೀಸ್ ಮಾಡೋಳು ಮಾತ್ರ. ದೊಡ್ಡ ಅಂದ್ರೆ ನಾನಿನ್ನು ತುಂಬಾ ಚಿಕ್ಕವಳಿದ್ನಲ್ಲ, ಸೊ ಅವಳ ಚಿತ್ರ ಯಾವುದು ಅಷ್ಟು ಸಿನಿಮಾಗಳು ಯಾವುದು ನೆನಪಿಲ್ಲ, ಯಾಕಂದ್ರೆ ಸುಮಾರು ಸಿನಿಮಾಗಳು ನೋಡ್ತಿದ್ದೆ. ಅದ್ಯಾವ್ದು ಅವಳಿ ಜವಳಿ ದೆವ್ವದ್ದೆಲ್ಲ, ಅವಳೊಂದು ಆನೆ ಜೊತೆ ಎಲ್ಲ ಕನ್ನಡದಲ್ಲಿ ಮಾಡೋಳೆ. ಎಷ್ಟು ಚಂದ ಮಾಡ್ತಿದ್ಲಕ್ಕಿ ಆ್ಯಕ್ಟಿಂಗ್. ಅಕ್ಕಿ ನೋಡಿದ ತಕ್ಷಣ ವಾವ್, ನಾನು ಚಿಕ್ಕವಳಿದ್ನಲ್ಲ, ವಾವ್ ಮಮ್ಮಿ ನಾನು ಬೇಬಿ ಶ್ಯಾಮ್ಲಿ ಥರ ಇರಬೇಕು ಅಂತಿದ್ದೆ. ನಮ್ಮ ಕುಂದ್ರ ಏನು ಬೇಬಿ ಶ್ಯಾಮ್ಲಿ ಅಂತ ಪ್ಯಾಕೆಟ್ ಜಡಿ ಹಾಕಿ ಚಂದಾಗಿ ಲಿಪ್ಸ್ಟಿಕ್ ಹಚ್ಚಿ ಅದಕ್ಕೆ ಚೀಕ್ಸ್ ಮಾಡಿ ನಂದೆಲ್ಲ ಫೋಟೋ ಇದೆ. ನಾನು ಯಾವಾಗಾರು ಇದ್ದರೆ ತೋರಿಸ್ತೀನಿ ಭೂಮಿ, ಓಕೆನಾ? ಆಮೇಲೆ ಸ್ಕ್ರೀನ್ ಮೇಲೆ ಯಾವಾಗಾದ್ರೂ ನಾನು ಗಾಸಿಪ್ ಗರ್ಲ್ಸಲ್ಲಿ ಇದ್ದಾಗ ಆ ಫೋಟೋ ತೊಗೊಂಡು ಬರ್ತೀನಿ, ನಿಮಗೆ ತೋರಿಸ್ತೀನಿ. ಓಕೆ, ಚಂದ ರೆಡಿಯಾಗಿದ್ದು ಗೊತ್ತಾ? ಸೊ ಅಕ್ಕಿದು ಏನು ಗೊತ್ತಾ, ಹಿಂಗೆ ನಾನೇ ಗಾಸಿಪ್ ಗರ್ಲ್ಸ್ ಅಂತೀನಿ. ಅಕ್ಕಿ ಅಷ್ಟೆಲ್ಲ ಹೈಪ್ ಇದ್ಲೇ. ಆಮೇಲೆ ಅಕ್ಕಿಗೆ ಒಂಚೂರು ನಾವು ನೋಡ್ತಿದ್ದಂಗೆ ನಾನು ದೊಡ್ಡಳಾದ್ಮೇಲೆ ಅಕ್ಕಿನ ನೋಡ್ಬೇಕನ್ನೋ ಆಸೆ ನನಗೂ ಕಣೆ. ಆಕಿನ ಮೀಟ್ ಮಾಡಬೇಕು ನೋಡ್ಬೇಕಂತ ಆಸೆ ನನಗೆ. ಯಾಕಂದ್ರೆ ಅಷ್ಟು ಚಂದ ಇಲ್ಲಲ್ಲ ನನಗೆ ಅವಾಗ. ನಾವು ಹಿಂಗೆ ನೋಡ್ತಿದ್ದವ್ರು ಇವಳು ಹಿಂಗಿದ್ದಾಳ ಅಂತ ಎಷ್ಟು ಕ್ಯೂರಿಯಾಸಿಟಿ ಗೊತ್ತಾ. ಅವಾಗೇ ಇಷ್ಟು ಚಂದ ಇರೋಳು, ದೊಡ್ಡಳಾದ್ಮೇಲೆ ಹೆಂಗಿರ್ಬೇಡ ಅಂತ. ಆಮೇಲೆ 37 ವರ್ಷ ಅನ್ಸುತ್ತೆ. 37 ವರ್ಷ ಮದುವೆ ಆಗೋಳು ಆಗಿಲ್ವೋ ಏನೋ ಗೊತ್ತಿಲ್ಲ ನನಗೆ, ಮದುವೆ ಏನಾಗೋಳೋ ಏನೋ ಗೊತ್ತಿಲ್ಲ. ಒಟ್ಟಿನಲ್ಲಿ ಅವಳಿಗೆ ಯಾವುದು ಸಿನಿಮಾಗಳ ಆಫರು ಕೆಲವೊಂದು ಅಷ್ಟೇ ಬರ್ತಾ ಇದೆ ಅಂತೆ. ಈಗ ಚೆನ್ನೈಯಲ್ಲಿ ಇದ್ದಾಳಂತ ಅವಳು. ಯಾವುದು ಏನೋ ಅಂತ ಹೈಪ್, ಇವಳಿಗೆ ಏನು ಚಿಕ್ಕವಳಿದ್ದಾಗ ಹೈಪ್ ಕೊಟ್ವಲ್ಲ ಮೂವೀಸು, ಆ ಥರದ್ದು ಯಾವುದೋ ಹೈಪ್ ಕೊಟ್ಟಿಲ್ಲ ಅವಳಿಗೆ. ಕೆಲವೊಂದಷ್ಟು ಸಿನಿಮಾಗಳು ಅಷ್ಟೇ ಬಿಟ್ರೆ ಯಾವುದು ಈಗ ಹೋಗಿ ಈಗ ಆಫರ್ ತೊಗೊಂಡು ಹೋಗ್ತಾರಲ್ಲ, ನೀವು ಬೇಕೇ ಬೇಕು ಅನ್ನೋ ಥರ, ಆ ಥರದ್ದು ಯಾವುದೂ ಇಲ್ಲ. ಮದುವೆ ಆಗ್ತಾಳೆ ಅಂತಲೂ ಸುದ್ದಿ ಇತ್ತು, ಬಟ್ ಈಗ ಅದ್ರ ಬಗ್ಗೆನೂ ನನಗೇನು ಇನ್ನೂ ಥಿಂಕ್ ಮಾಡಿಲ್ಲ ಅದ್ರ ಬಗ್ಗೆ ಅಂತಲೂ ಹೇಳೋಳು. ಈಗ ಚೆನ್ನೈಯೆಲ್ಲ ಅವಳಂತೆ ಸದ್ಯಕ್ಕೆ. ಬಟ್ ನಾನು ಕನ್ನಡ ಚಿತ್ರರಂಗಕ್ಕೆ ಯಾವಾಗ ಬರ್ತಾಳೋ, ಮತ್ತೆ ಆ ಥರದ ಸಿನಿಮಾಗಳು ಯಾವಾಗ ಮಾಡ್ತಾಳೋ, ಮತ್ತೆ ಅವಳು ಅದೇ ಆಗಕ್ಕಾಗಲ್ಲ ಕಣೆ. ಈಗ ಅವಳು ಎಷ್ಟು ಗ್ಯಾಪ್ ಆಗೋಯ್ತಲ್ವಾ, ಈಗ ಬೇರೆ ಥರನೇ. ಇದು ಕಾಂಪಿಟೇಷನ್ ವರ್ಲ್ಡ್ ಕಣೆ, ಸಖತ್ ಕಾಂಪಿಟೇಷನ್ ಇದೆ. ಸಿಕ್ಕಾಬಟ್ಟೆ ಕಾಂಪಿಟೇಷನ್. ನಾನು ಅವಳನ್ನ ಚಿಕ್ಕವಳಿದ್ದಾಗಿಂದಾನೆ ಇವಳು ಎಲ್ಲಿ ಹೋಗ್ಬೋದು, ಎಲ್ಲಿ ಬೆಳಿಬೋದು, ಹೆಂಗಿರ್ಬೋದು ಅಂತ ಏನೇನೋ ಕನ್ಸು. ಬಟ್ ಆಗ ಎಷ್ಟು ಫ್ಯಾನ್ ಬೇಸ್ ಇರುತ್ತಲ್ಲ ಅವಳಿಗೆ, ಸಿಕ್ಕಾಬಟ್ಟೆ ಫ್ಯಾನ್ ಬೇಸ್. ನಾನು ಆಕಿ ಫ್ಯಾನು ನಮ್ಮ ಅಮ್ಮ ಆಕಿ ಫ್ಯಾನ್. ನೀನು ಅವಾಗಿನೂ ಜಾಸ್ತಿ ಚೈಲ್ಡ್ ಇದ್ದೆ ಬಿಡು. ನಾನಾಗಿದ್ರೆ ಹುಟ್ಟಿರ್ತೀನ, ನೀನು ಹುಟ್ಟಿರೋ ಡೌಟು. ನಾನು ಹುಟ್ಟಿದ್ದೆ ಅವಾಗ. ಹುಟ್ಟಿ ಕಂಡೆ ಅವಳಿಗೆ ಇವಾಗ 37 ವರ್ಷ ಅಂದರೆ ಹುಟ್ಟಿರಲ್ಲ ನಾನು. ನೀವು ಹುಟ್ಟಿರಲ್ಲ, ನಾನು ಹುಟ್ಟಿದ್ದೆ ಅವಾಗ. ನಾನು ಅಂದರೆ ತುಂಬ ಚೈಲ್ಡ್ ಅಂದರೆ ಚೈಲ್ಡ್. ಹಿಂಗೆ ಪೇಪರ್ಮೆಂಟ್ ಎಲ್ಲ ಸಿಕ್ಕೊಂಡು ಲಾಲಿಪಾಪ್ ಸಿಕ್ಕೊಂಡು ಅಕ್ಕಿದ್ದು ಸಿನಿಮಾ ನೋಡ್ತಿದ್ದೆ. ಚಂದಿತ್ತು. ನಮ್ಮಮ್ಮ ಅಕ್ಕಿ ಚಡಿ ನೋಡಿ, ಅಕ್ಕಿ ಫ್ರಾಕ್ ನೋಡ, ಹಂಗೆ ನೋಡಿ, ಹಿಂಗೆ ನೋಡಿ, ಹಿಂಗೆ ನೋಡ, ಅಕ್ಕಿ ಚಂದ ರೆಡಿ ಮಾಡಿ ಅಕ್ಕಿ ನಂಗೆ ಒಂದು ಫೋಟೋ ತೆಗೆಸ್ಕೊಂಡೇನಿ, ತೋರಿಸ್ತೀನಿ ಅವಾಗ ನಿಮಗೆ. ಮತ್ತೆ ಏನಿಲ್ಲವಾ ತಾಯಿ, ಮತ್ತಿನ್ನೇನು ಸಮಾಚಾರ? ಅಷ್ಟೇ, ಇವತ್ತಿಗೆ ಇಷ್ಟೇನಾ? ಸರಿ, ನಂದು ಇಷ್ಟೇನೆ. ನಾಳೆ ಭಾಳ ಇಂಟ್ರೆಸ್ಟಿಂಗ್ ಇರೋ ಗಾಸಿಪ್ಸ್ ತಗೊಂಬರ್ತೀನಿ. ಈಗ ಯಾಕೆ ಗೊತ್ತಾ ಭೂಮಿ, ನಾವು ಇಂಟ್ರೆಸ್ಟಿಂಗ್ ಕೊಡೋಕ್ಕಾಗ್ತಾಯಿಲ್ಲ. ರಾಜಕೀಯ ನಡೀತಿದೆ, ಫುಲ್ ಲೋಕಸಭಾ ಎಲೆಕ್ಷನ್ ಚುನಾವಣೆ ಸಿಕ್ಕಾಬಟ್ಟೆ. ಮೋದಿ ಗ್ಯಾರಂಟಿ ಬೇಕಾ, ಸಿದ್ದರಾಮಯ್ಯ ಗ್ಯಾರಂಟಿ ಬೇಕಾ, ಇದೇ ನಡೀತಾ ಇರೋದ್ರಿಂದ ನಮಗೂ ಅಷ್ಟೊಂದು ಸುದ್ದಿಗಳಿಲ್ಲ. ಇರೋದ್ರಾಗೆ ಒಂಚೂರು ಕೊಡ್ತೀವಿ ನಿಮಗೆ, ತಗೊಳ್ಳಿ ಅಷ್ಟೇ. ಹೌದು. ಮತ್ತೆ ಮುಗಿಸ್ಬಿಡು. ಮುಗಿಸ್ಬಿಡು. ನೋಡಿದ್ರಲ್ಲ ಇವತ್ತಿನ ಗಾಸಿಪ್, ಇದೆಲ್ಲ ಇವತ್ತಿನ ಗಾಸಿಪ್.
ನಾಳೆ ಒಂದಷ್ಟು ಹೊಸ ಹೊಸ ಗಾಸಿಪ್ ತಗೊಂಡು ನಾವಿಬ್ರು ನಿಮ್ಮ ಮುಂದೆ ಬರ್ತೀವಿ. ಅಲ್ಲಿ ತನಕ ನೋಡ್ತಾ ಇರಿ ಫ್ರೀಡಮ್ ಟಿವಿ. ಇದು ಜನಸಾಮಾನ್ಯರ ಶಕ್ತಿ.